ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಪ್ರಾಪರ್ಟಿನ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. 2030 ಕಟ್ಟಿರೋ ಈ ಮನೆನ ಮಾರಾಟಕ್ಕಿದೆ. ಬನ್ನಿ ಹೊರಗಡೆಯಿಂದ ಔಟ್ಪುಟ್ ಫಸ್ಟ್ ತೋರಿಸ್ತೀನಿ ನಿಮಗೆ. ಬನ್ನಿ ಹೊರಗಡೆನ ನೋಡೋಣ. ಫೇಸಿಗೆ ಬಂದುಬಿಟ್ಟು ಸೌತ್ ಫೇಸ್ ಬರುತ್ತೆ ಇದು ಈ ಬಿಲ್ಡಿಂಗು. ಓಕೆ, ಮೇನ್ ಡೋರ್ ಬಂದುಬಿಟ್ಟು ನಿಮಗೆ ಈಸ್ಟ್ ಫೇಸ್ ಬರುತ್ತೆ. ಹೊರಗಡೆಯಿಂದ ನೋಡ್ಬೋದು. ಮತ್ತು MS ಅಲ್ಲಿ ಗೇಟ್ ಹಾಕ್ಸಿದ್ದಾರೆ. ಪೂರ್ತಿ ಗೇಟ್ ಹಾಕ್ಸಿರೋದು ನೋಡಿ, ಪೂರ್ತಿ ಕವರ್ ಆಗುತ್ತೆ ನಿಮಗೆ. ಬಿಸಿಲಿದೆ ತುಂಬ. ಬನ್ನಿ ಒಳಗಡೆ ಹೋಗೋಣ, ತೋರ್ಸೋಣ. ಪಾರ್ಕಿಂಗ್ ಏರಿಯಾನ ಫಸ್ಟು ಕವರ್ ಮಾಡೋಣ ನಾವು. ಪಾರ್ಕಿಂಗ್ ಏರಿಯಾದಲ್ಲಿ ಏನೇನೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ 6000 ಲೀಟರು ಸಂಪ್ ಬರ್ತಾ ಇದೆ ನಿಮಗೆ. ಮತ್ತು ಸ್ವಂತ ಬೋರ್ ಕೂಡ ಇದೆ. 650 ಅಡಿ ಬೋರ್ ಹಾಕ್ಸಿದ್ದಾರೆ ಇವರು. ಮತ್ತು 6000 ಲೀಟರು ಕೆಪಾಸಿಟಿ ಹೊಂದಿರೋ ಒಂದು ಸಂಪ್ ಟ್ಯಾಂಕ್ ಇದೆ. ಈ ಕಡೆ ನಿಮಗೆ ಮೀಟ್ರ್ ಬೋರ್ಡ್ ಬರುತ್ತೆ ನೋಡಿ. 2 ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು, ಇಲ್ಲ 1 ಕಾರ್ ಪಾರ್ಕಿಂಗ್ ಮಾಡ್ಕೊಂಡು 4 ಬೈಕ್ನ ಪಾರ್ಕಿಂಗ್ ಮಾಡ್ಕೋಬೋದು. ಸುತ್ತಲೂ ಸ್ಪೇಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ನೀವು ಈ ಕಡೆ ನೋಡಿದ್ರೆ ಒಂದು ಕ್ಯಾಬಿನೆಟ್ ಮಾಡಿಸಿದ್ದಾರೆ, ಶೂ ರ್ಯಾಕ್ ಥರ ಏನಾದ್ರು ಇಟ್ಕೋಬೋದು ಇದು. ಮತ್ತು ಇನ್ನೊಂದು ರೆಂಟೆಡ್ ಪರ್ಪಸ್ ಇಲ್ಲ, ಇದು ರೆಂಟ್ ಬರೋಲ್ಲ ನಿಮಗೆ. ಇದು ಇಂಡಿವಿಜುವಲ್ಲು 3 BHK ಇಂಡಿವಿಜುವಲ್ ಮನೆ, ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ನಾವು ಮೇನ್ ರೋಡ್ ಏನು ನೋಡ್ತಾ ಇದ್ದೀರಾ ನಿಮ್ಮ ಸ್ಕ್ರೀನ್ ಮೇಲೆ, ತುರಳಿ ಫಾರೆಸ್ಟ್ ಮೇನ್ ರೋಡ್ ಇದು. ಮೇನ್ ರೋಡಿಂದ ಜಸ್ಟ್ ನೀವು ಲೆಫ್ಟ್ ತೊಗೊಂಡು ಒಳಗೆ ಬಂದರೆ ಜಸ್ಟ್ 800 ಮೀಟರ್ಸ್ ಆಗುತ್ತೆ ಅಷ್ಟೇ ಈ ಮನೆಗೆ ಬರೋದಕ್ಕೆ. ಮನೆ ತುಂಬ ಚೆನ್ನಾಗಿದೆ, ಸೇಲ್ಗಿರೋವಂಥದ್ದು. ಬನ್ನಿ ನಿಮಗೆ ಇಲ್ಲಿಂದ ನೋಡಿದ್ರೆ ನೋಡಿ, ಈ ಕಡೆ ನಿಮಗೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಓಕೆ, ಈ ಕಡೆ ಬಂದು ನಿಮಗೆ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ, ಹೊರಗಡೆ ಇಡ್ಬೋದು. ಮತ್ತು ಇನ್ನೊಂದು ತೋರಿಸಿಲ್ಲ ನಾನು, ಫಸ್ಟು ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ, 2 ಅಡಿ ಸ್ಪೇಸ್ ಇದೆ ನಿಮಗೆ. ಓಕೆ, ಸೇಫ್ಟಿ ಗೇಟ್ ಇದು, ಸೇಫ್ಟಿ ಗೇಟ್ ಕೂಡ ಹಾಕ್ಸಿದ್ದಾರೆ ನೋಡಿ. ಈ ಕಡೆ ನಿಮಗೆ ಇಲ್ಲಿ ಪಾರ್ಕ್ ಬರುತ್ತಂತೆ, ಸರಿನಾ? ಇದು ಹಿಂಗಡೆ ಯಾವುದೂ ಮನೆಗಳು ಬರೋಲ್ಲ ನಿಮಗೆ. 2 ಅಡಿ ಸ್ಪೇಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಆಗಿರಲಿ, ಗಾಳಿ ಆಗಿರಲಿ ತುಂಬಾ ಚೆನ್ನಾಗಿ ಬರುತ್ತೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಆದಷ್ಟು ಈ ವಿಡಿಯೋನ ಶೇರ್ ಮಾಡೋಕ್ಕೆ ನೋಡಿ. ಮನೆ ತುಂಬ ಚೆನ್ನಾಗಿ, ಮತ್ತು ರೇಟು ಅಷ್ಟೇ ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಇಲ್ಲಿ ನಾವು ಹೋಗೋಣ. ಸ್ಟೇರ್ ಕೇಸ್ ನೋಡ್ಬೋದು, ಬ್ಲ್ಯಾಕಲ್ಲಿ ಹಾಕ್ಸಿದ್ದಾರೆ. ಮತ್ತು SS ಅಲ್ಲಿ ರೈಲಿಂಗ್ಸ್ ಹಾಕ್ಸಿದ್ದಾರೆ, SS ಅಲ್ಲಿ. ಬನ್ನಿ ಹಾಗೆ ಮೇಲ್ಗಡೆ ಹೋಗ್ತಾ ಹೋದರೆ ವೆಂಟಿಲೇಷನ್ಗೆ ಬೆಳಕು ಬರಲಿ ಅಂದ್ಬಿಟ್ಟು ನಿಮಗೆ ಸ್ಟೇರ್ ಕೇಸ್ ಹತ್ರ ಒಂದು ಕವರ್ ಮಾಡಿಲ್ಲ ನೋಡಿ, ಒಂದು ಗ್ಲಾಸ್ ಸಿಸ್ಟಮ್ ಹಾಕ್ಸಿದ್ದಾರೆ. ಓಕೆ, ಮನೆ ಮಾತ್ರ ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಒಂದ್ಸಲಿ ಬಂದು ಭೇಟಿಯಾಗಿ ಈ ಮನೆನ, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ನೋಡಿ, ಈ ಕಡೆ ನಿಮಗೆ ಒಂದು ವಿಂಡೋನ ಕೊಟ್ಟಿದ್ದಾರೆ. ಓಕೆ, ಬೈ ಚಾನ್ಸ್ ಯಾರು ಮೆಟ್ಲಿಂದ ಹೊರಗಡೆ ಬರ್ತಿದ್ರೆ ನೀವು ಇಲ್ಲಿಂದನೇ ನೋಡ್ಬೋದು. ನೋಡಿ, ನಾವು ಇವಾಗ ನೋಡ್ತಾ ಇರೋದು ಮೇನ್ ಗೇಟ್, ಮೇನ್ ಎಂಟ್ರೆನ್ಸ್ ಇದು. ಓಕೆ, ಮೇನ್ ಡೋರು ನೋಡಿ. ಡೋರ್ ಬಂದುಬಿಟ್ಟು ನಿಮಗೆ ಒಂದು ಸಿಂಪಲಾಗಿ ಟೀ ಕುಡ್ ಇದು. ಪೂರ್ತಿ ನಿಮಗೆ ಇದರಲ್ಲಿ ಏನು ಯೂಸ್ ಮಾಡಿದ್ದಾರೆ ಇದೆಲ್ಲ ಪೂರ್ತಿ ಟೀ ಕುಡ್ಡೆ. ಈ ಕಡೆ ಒಂದು ವಿಂಡೋ ಬರ್ತಾ ಇದೆ, ವಿಂಡೋ ವಿತ್ ಮೇನ್ ಡೋರ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇವಾಗ ಒಳಗಡೆ ಹೋಗೋಣ. ಸ್ಲಿಪ್ಪರ್ ಬಿಟ್ಬಿಡೋಣ, ಯಾಕಂದರೆ ಕ್ಲೀನ್ ಮಾಡಿದ್ದಾರೆ, ಗಲೀಜು ಮಾಡೋದು ಬೇಡ. ಬನ್ನಿ ಇವಾಗ ಒಳಗಡೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ಹಾಲ್ ಬರುತ್ತೆ. ಹಾಲ್ ನೋಡ್ಬೋದು, ತುಂಬ ಸ್ಪೇಸ್ ಇದೆ ಹಾಲ್ ಮಾತ್ರ. ಓಕೆ, ನೋಡ್ಬೋದು. ಈ ಕಡೆ ಬಂದರೆ ಒಂದು TV ಕ್ಯಾಬಿನೆಟ್ ಮಾಡಿಸಿದ್ದಾರೆ. ಬ್ಯಾಕ್ ಎಂಡಲ್ಲಿ ನೋಡ್ಬೋದು ನಿಮಗೆ ವಾರ್ಮ್ ಲೈಟ್ ಕಲರ್ ಕೊಟ್ಟಿದ್ದಾರೆ. ಇಂಟೀರಿಯರ್ ಡಿಸೈನು ಇದು TV ಕ್ಯಾಬಿನೆಟು ತುಂಬ ಲುಕ್ ಆಗಿದೆ, ಚೆನ್ನಾಗಿ ಕಾಣುತ್ತೆ. ವುಡನ್ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ, ವುಡನ್ ಥೀಮಲ್ಲಿ ಕೊಟ್ಟಿದ್ದಾರೆ. ಡಾರ್ಕ್ ವುಡನ್ ಇದು. ಮತ್ತು ಬ್ಯಾಕ್ ಎಂಡಲ್ಲಿ ನೋಡ್ಬೋದು ನಿಮಗೆ ವಾರ್ಮ್ ಲೈಟ್ ಬರ್ತಾ ಇದೆ, ಕೊಟ್ಟಿದ್ದಾರೆ. ಸ್ಟ್ರಿಪ್ನ ಹಾಕ್ಸಿರೋದು, ಇಲ್ಲೆಲ್ಲ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ನೀವೇನಾದರೂ ಇಟ್ಕೋಬೋದು, ಇಲ್ಲೂ ಇಟ್ಕೋಬೋದು. ಕೆಳಗಡೆನೂ ಅಷ್ಟೇ ಸ್ಪೇಸ್ ಇದೆ, ತುಂಬ ಚೆನ್ನಾಗಿ. ಮತ್ತು POP ನೋಡ್ಬೋದು, ಮೇಲ್ಗಡೆ ನೋಡು ಸಿಂಪಲಾಗಿ POP ಸೆಕ್ಷನ್ ಮಾಡಿಸಿದ್ದಾರೆ. ಮತ್ತು ಈ ಕಡೆ ವಿಂಡೋ ಬರ್ತಾ ಇದೆ. ವಿಂಡೋ ನೋಡ್ಬೋದು, ನಾನು ಆಗಲೇ ಹೇಳಿದೆ ನಿಮಗೆ, ಈ ಕಡೆ ಯಾವುದೂ ಮನೆ ಬರೋಲ್ಲ. ಇಲ್ಲಿ ಪಾರ್ಕ್ ಬರುತ್ತೆ ನಿಮಗೆ, ಸರಿನಾ? ನೋಡ್ಬೋದು, ಇಲ್ಲಿ ಒಂದು 4 ಅಡಿಗೆ 3.5 ಅಡಿ ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ಬನ್ನಿ ನೆಕ್ಸ್ಟು ಕಿಚನ್ಗೆ ಹೋಗ್ಬಿಡೋಣ. ಡೈನಿಂಗ್ ಹಾಲ್ ಇದು, ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಕೋಬೋದು ನೀವು. ಡೈನಿಂಗ್ ಹಾಲ್ ಕೂಡ ಇದೆ ನಿಮಗೆ. ಪಕ್ಕದಲ್ಲೇ ನಿಮಗೆ ಓಪನ್ ಸ್ಪೇಸು, ಕಿಚನ್ ಕ್ಯಾಬಿನೆಟ್ ಓಪನ್ ಸ್ಪೇಸ್ ಅಂತಲೇ ಹೇಳ್ಬೋದು. ಕಾಂಬಿನೇಷನು ಚೆನ್ನಾಗಿದೆ. ಮೇಲ್ಗಡೆ ನೋಡ್ಬೋದು, ವಾರ್ಡ್ರೋಬ್ ಕೂಡ ಇದೆ. ಈ ಮನೆ ನಾನು ಹೇಳ್ತೀನಲ್ಲ, ನೀವು ಒಂದ್ಸಲಿ ಬಂದು ನೋಡಿದಾಗ ನಿಮ್ಗೆ ಖಂಡಿತ ಈ ಮನೆ ನಿಮಗೆ ಇಷ್ಟ ಆಗೇ ಆಗುತ್ತೆ. ನೀವು ತೊಗೊಂಡಿಲ್ಲ ಅಂದ್ರೂ ಬೇರೆಯವ್ರದ್ರೂ ತೊಗೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡೋಕ್ಕೆ ನೋಡಿ. ನೋಡಿ, ಇಲ್ಲೂ ಕೊಟ್ಟಿದ್ದಾರೆ, ಸ್ಪೇಸ್ನ ಕೊಟ್ಟಿದ್ದಾರೆ ಏನಾದ್ರು ಇಡೋದಕ್ಕೆ. ಓಪನ್ ಮಾಡಿ ತೋರಿಸೋಣ ನೋಡಿ. ಸ್ಪೂನು, ತಟ್ಟೆ ಇಡೋದಕ್ಕೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ ನೋಡಿ. ಮತ್ತು ಗ್ರಾನೈಟು ಅಷ್ಟೇ ನಿಮಗೆ ಲೈಟ್ ಕಲರ್ ಹಾಕ್ಸಿಲ್ಲ, ಡಾರ್ಕ್ ಕಲರಲ್ಲಿ ಹಾಕ್ಸಿದ್ದಾರೆ. ಯಾಕಂದರೆ ನಾವು ಓಡಾಡ್ತೀವಿ, ಗಲೀಜಾಗುತ್ತೆ ಆ ಥರ ಇದ್ದಾಗ ಈ ಥರ ಕಲರ್ ನೀವು ಹಾಕ್ಸಿದ್ರೆ ಗಲೀಜಾಗಿರೋದು ನಿಮ್ಗೆ ಕಾಣಲ್ಲ. ಇಲ್ಲೂ ನೋಡ್ಬೋದು, ಒಂದು ಡೈನಿಂಗ್ ಹಾಲ್ ಬರುತ್ತಲ್ಲ, ಮೇಲ್ಗಡೆ ಎಂಟ್ರೆನ್ಸಲ್ಲಿ ಒಂದು ಲೈಟಿಂಗಲ್ಲಿ ಸ್ಟಿಪ್ಪಲ್ಲಿ ನಿಮಗೆ ಒಂದು POP ಥರ ವರ್ಕ್ ಮಾಡಿ ಒಂದು ಚೆನ್ನಾಗಿ ಕಾಣೋ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ನೋಡ್ಬೋದು. ಈ ಕಡೆ ನಿಮಗೆ ಪೂಜಾ ರೂಮ್ ಬರುತ್ತೆ.
ಪೂಜಾ ರೂಮ್ ನೋಡ್ಬೋದು, ಬೆಲ್ ಹಾಕ್ಸಿದ್ದಾರೆ, ರೆಡಿ ಇದೆ. ಅಂದರೆ ಮನೆ ಮಾತ್ರ ಪೂರ್ತಿ ರೆಡಿ ಇದೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ, ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ನೋಡಿ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ತುಂಬ ಕಡೆ ಸ್ಟೋರೇಜ್ ಆಪ್ಷನ್ಗಳು ಕೊಟ್ಟಿದ್ದಾರೆ, ಕೆಳಗೂ ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ ಸ್ಟೋರೇಜು. ಕಬೋರ್ಡ್ ಮಾಡಿಸಿದ್ದಾರೆ, ಪೂರ್ತಿ ಕಬೋರ್ಡಲ್ಲಾಗಿದೆ. ಬನ್ನಿ, ಒಂದು ಹಾಲಲ್ಲಿ ನಿಮಗೆ ಕಾಮನ್ ಟಾಯ್ಲೆಟು ಇಲ್ಲೇ ಇದೆ, ಸಿಂಕ್ ಇದೆ, ಸಿಂಕ್ ಮಾಡಿಸಿದ್ದಾರೆ ನೋಡಿ. ಕಾಮನ್ ಟಾಯ್ಲೆಟ್ ಇದು. ಆಲ್ರೆಡಿ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಪೂರ್ತಿ ಎಲ್ಲ ರೆಡಿಯಾಗಿದೆ. ನೀವು ಏನು ಮಾಡಿಸುವಂಥದ್ದು ಅಗತ್ಯತೆ ಇಲ್ಲ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಸಿರೋದು. ಓಕೆ, ಕೆಳಗಡೆ ಟೈಲ್ಸ್ ಎಲ್ಲ ನೋಡಿರಿ, ತುಂಬ ಚೆನ್ನಾಗಿದೆ. ನಾನು ಹೇಳ್ತೀನಲ್ಲ, ಒಂದ್ಸಲಿ ಬಂದು ಈ ಮನೆನ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಪ್ರೈಸು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ನಾನು ಆಗಲೇ ಹೇಳ್ದಂಗೆ ಸೌತ್ ಫೇಸ್ ಬರುತ್ತೆ ಇದು, ಈಸ್ಟು ಮೇನ್ ಡೋರ್ ಬರುತ್ತೆ. ಇಲ್ಲಿ ನೋಡಿದ್ರೆ ನಿಮಗೆ SSL ಹಾಕ್ಸಿದ್ದಾರೆ, ಹಿಡ್ಕೊಂಡೇ ಹತ್ಬೋದು ಈಸಿಯಾಗಿ. ವಯಸ್ಸಾದವ್ರು ಇರ್ತಾರೆ, ಮಕ್ಳುಗಳಿರ್ತಾರೆ, ಅಂಥವ್ರಿಗೆ ಒಂದು ಬೆಸ್ಟು ಅಂತ ನೋಡಿ. ಇಲ್ಲೂ ಅಷ್ಟೇ ಗ್ಲಾಸ್ ಹಾಕ್ಸಿದ್ದಾರೆ, ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಇದೇನೋ ಕ್ಲೋಸ್ ಮಾಡಿದ್ರೆ ನಿಮಗೆ ಬೆಳಕು ಬರೋಲ್ಲ, ಒಂಥರ ಕತ್ಲೆ ಆದಂಗೆ, ಇಲ್ಲಾಂದರೆ ಲೈಟ್ ಹಾಕ್ಸ್ಬೇಕಿತ್ತು. ಸೊ ಹಂಗಾಗಿ ನಿಮಗೆ ಬೆಳಕು ಬರಲಿ ಅಂತ ಮಾಡಿಸಿದ್ದಾರೆ. ಇವಾಗ ನಾವು ಬಂದಿರೋದು ಸೆಕೆಂಡ್ ಫ್ಲೋರ್ಗೆ, ಸರಿನಾ? ನೋಡ್ಬೋದು, ಇಲ್ಲೂ ಅಷ್ಟೇ. ಒಳಗೆ ಬಂದರೆ ಇದು ಮಾಸ್ಟರ್ ಬೆಡ್ರೂಮ್ ಥರನೇ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಪೂರ್ತಿ ವಾರ್ಡ್ರೋಪ್ ಎಲ್ಲ ರೆಡಿ ಇದೆ. ಒಂದು ಪೂರ್ತಿ ವಾರ್ಡ್ರೋಪ್ ನೋಡ್ಬೋದು. ಇಲ್ಲಿ ಒಂದು ಟೇಬಲ್ ಥರ ಮಾಡಿಸಿದ್ದಾರೆ, ಸ್ಟಡಿ ಟೇಬಲ್ ಥರನೂ. ಮಕ್ಕಳು ಇತ್ತು ಅಂತ ಹೇಳಿದ್ರೆ ಕೂತ್ಕೊಂಡು ಓದ್ಬೋದು, ಲ್ಯಾಪ್ಟಾಪ್ ಹಿಡ್ಕೊಂಡು ವರ್ಕ್ ಮಾಡ್ಬೋದು. ಮತ್ತು ಇಲ್ಲಿ ಒಂದು ವೆಂಟಿಲೇಷನ್ ಬರಲಿ ಅಂದ್ಬಿಟ್ಟು ಒಂದು ವಿಂಡೋ ಬರ್ತಾಯಿದೆ. ಕಬೋರ್ಡೆಲ್ಲ ನೋಡ್ಬೋದು, ನಿಮಗೆ ಡಾರ್ಕ್ ಥೀಮು, ಒಂದೇ ಥೀಮಲ್ಲಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಖಂಡಿತ ನಾನು ಹೇಳ್ತೀನಲ್ಲ, ನನಗೆ ಇಷ್ಟ ಆಗಿದೆ. ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನೋಡೋದಕ್ಕೆ ದುಡ್ಡು ಕೊಡಬೇಕಾ? ಬನ್ನಿ, ನೋಡಿ, ಕೂತ್ಕೊಂಡು ಮಾತಾಡಿ. ಬೇಕಾದ್ರೆ ಹೆಚ್ಚು ಕಮ್ಮಿ ಬೇಕಾದ್ರೆ ಪ್ರೈಸ್ನ ಮಾಡಿಕೊಡೋಣ. ಪ್ರೈಸು ಅಫೋರ್ಡಬಲ್ ಇದೆ, ನಾನು ಹೇಳಲ್ವಾ? ಜಾಸ್ತಿ ಹೇಳ್ಬಿಟ್ಟು 145, 150 ಈ ಥರ ಹೇಳ್ಬಿಟ್ಟು ಜಾಸ್ತಿ ಹೇಳಿ ಕಮ್ಮಿ ಮಾಡೋದಿಲ್ಲ. ಒಂದೇ ಪ್ರೈಸು. ಓಕೆ, ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಬನ್ನಿ ಮಾಡಿಕೊಡೋಣ. ನೋಡ್ಬೋದು, ಇಲ್ಲೂ ಕಬೋರ್ಡೆಲ್ಲ ಬರ್ತಾಯಿದೆ. ಒಂದು ಡ್ರೆಸ್ಸಿಂಗ್ ಟೇಬಲ್ ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲ ರೆಡಿ ಇದೆ ಕಣ್ರಿ. ಇದು ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು, ನಾನು ಆಗಲೇ ಹೇಳ್ದಂಗೆ ನೋಡಿ. ಮತ್ತು ಈ ಕಡೆ ಒಂದು ನೋಡಿಬೋದು, POP ಸೆಕ್ಷನ್ ಕೊಟ್ಟಿದ್ದಾರೆ. ಇದೊಂದು ತುಂಬ ಯೂನಿಕ್ ಕಾನ್ಸೆಪ್ಟು, ಚೆನ್ನಾಗಿದೆ, ಒಂಥರ ಡಿಸೈನ್ ಆಗಿದೆ. ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ, LED. ಇಲ್ಲಿ ನೋಡ್ಬೋದು ಅಟ್ಯಾಚ್ ಬಾತ್ರೂಮು ಇದೆ. ಮತ್ತು ಎಲ್ಲ ಹೇಳ್ದಂಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಹಾಕ್ಸಿರುತ್ತೆ. ನೀರೆಲ್ಲ ಬರ್ತಾಯಿದೆ, ಕಾವೇರಿ ಕನೆಕ್ಷನು ಕೊಟ್ಟಿದ್ದಾರೆ. ಬನ್ನಿ, ಒಂದು ಬೆಡ್ರೂಮ್ ತೋರಿಸಾಯ್ತು. ಇದು ಸೆಕೆಂಡ್ನೇ ಬೆಡ್ರೂಮು. ನೀವು ಇದಕ್ಕೂ ಅಷ್ಟೇ ವಾರ್ಡ್ರೋಪ್ ಎಲ್ಲ ರೆಡಿ ಇದೆ. ಈ ರೂಮ್ಗೂ ನಿಮಗೆ TV ಕ್ಯಾಬಿನೆಟ್ ಬರ್ತದೆ. ಮತ್ತು ಮೇಲ್ಗಡೆ ನೋಡ್ಬೋದು POP, ಇಲ್ಲೂ POP ಸೆಕ್ಷನ್ ಮಾಡಿಸಿದ್ದಾರೆ, LED ಲೈಟ್ ಹಾಕ್ಸಿದ್ದಾರೆ. ಇಲ್ಲೂ ವಾರ್ಡ್ರೋಪ್ ಬರ್ತಾಯಿದೆ. ಎಲ್ಲ ಕಡೆ TV ಕ್ಯಾಬಿನೆಟ್ಟು, ವಾರ್ಡ್ರೋಪು ಎಲ್ಲ ಕಡೆ ರೆಡಿ ಇದೆ. ಎಕ್ಸ್ಟ್ರಾ ನೀವೇನು ಮಾಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಅಟ್ಯಾಚ್ ಬಾತ್ರೂಮ್ ಇದೆ. ಈ ರೂಮ್ಗೂ ಅಷ್ಟೇ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಇದೆ. ಪ್ರೈಸ್ ನಾನು ಹೇಳ್ದಂಗೆ ಲಾಸ್ಟ್ವರೆಗೂ ನೋಡಿ ವೀಡಿಯೋನ, ಕೊನೆವರೆಗೂ ವೀಡಿಯೋನ ನೋಡಿ. ಪ್ರೈಸು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾ ಇರೋದು. ಖಂಡಿತ ಯಾರಿಗಾದರೂ ನೀವು ವಿಸಿಟಿಂಗ್ ಬರಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಿದ್ದಿಲ್ಲ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬರ್ಬೋದು. ಕೂತ್ಕೊಳ್ಳೋಣ, ಮಾತಾಡೋಣ, ಹೆಚ್ಚು ಕಮ್ಮಿ ಆಗುತ್ತೆ ನಿಮಗೆ. ಜಾಸ್ತಿ ಹೇಳಿ ಕಮ್ಮಿ ಮಾಡೋವಂಥದ್ದು ಬೇಡ, ಒಂದೇ ಪ್ರೈಸ್ ಹೇಳ್ಬಿಡೋಣ. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ವರ್ಕ್ ಆಗಿರಲಿ, ಫಿನಿಷಿಂಗ್ ಆಗಿರಲಿ. ಮೇಲ್ಗಡೆ ನೋಡ್ತಿರ್ಬೋದು, ಇಲ್ಲೂ ಅಷ್ಟೇ POP ವರ್ಕ್ ಮಾಡಿದ್ದಾರೆ, ಬ್ಲೂ ಕಲರ್ ಕೊಟ್ಟಿದ್ದಾರೆ. ಹಾಗೆ ಒಂದು ವುಡನ್ ಥೀಮಲ್ಲಿ ಒಂದು ಕಲರ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ನಾವು ಬಂದಿರೋದು 3rd ಫ್ಲೋರಲ್ಲಿ ಇದ್ದೀವಿ. 2 ಬೆಡ್ರೂಮ್ ನೋಡಾಯಿತು. 3rd ಬೆಡ್ರೂಮ್ ಎಂಟ್ರೆನ್ಸಲ್ಲೇ ನಿಮಗೆ ಒಂದು ವಾರ್ಡ್ರೋಬ್ ಬರ್ತಾಯಿದೆ, ಸರಿನಾ? ಸ್ಲೈಡಿಂಗ್ ಅದು ನಿಮಗೆ ಬರ್ತಾ ಇರೋದು, ಸ್ಲೈಡಿಂಗ್ದು ವಾರ್ಡ್ರೋಬ್ ಬರ್ತಾಯಿದೆ. ಮತ್ತು ಈ ಬೆಡ್ರೂಮ್ಗೂ ನಿಮಗೊಂದು ಸ್ಮಾಲಾಗಿ ಒಂದು TV ಕ್ಯಾಬಿನೆಟ್, ಕ್ಯೂಟಾಗಿದೆ ಅಲ್ವಾ? ಕ್ಯೂಟಾಗಿದೆ. 32 ಇಂಚ್ TV ಹಾಕೋಬೋದು ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ. ಇದಕ್ಕೂ ಅಷ್ಟೇ ನೋಡೋದಾದರೆ ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಇರೋದು. ಇದಕ್ಕೂ ಅಷ್ಟೇ ನೀವು ಸೀಲಿಂಗ್ ನೋಡೋದಾದರೆ ಇದಕ್ಕೂ POP ವರ್ಕ್ ನಡೆದಿದೆ. ಸೀಲಿಂಗ್ ಎಲ್ಲ ನೋಡ್ಬೋದು, ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ನೋಡಿ, ನಿಮಗೆ ಒಂದು ಸಿಂಕ್ ಥರ ಇಲ್ಲಿ ಕೈ ತೊಳೆಯೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇದು ಮಾಡಿಸಿಲ್ಲ, ಮಾಡಿಕೊಡ್ತಾರೆ, ಅದೇನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ಒಂದು ಕೂತ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಅಂಥವ್ರಿಗೂ ಒಂದು ಸ್ಮಾಲಾಗಿ, ಅಂದರೆ ಐಡಿಯಾಗಳು ಚೆನ್ನಾಗಿದೆ ಇವ್ರದ್ದು. ನಾನು ಹೇಳಿಲ್ವಾ, ನೀವು ಮನೆ ನೋಡಿದ್ರೆ ಮಾತ್ರ ತುಂಬ ಖುಷಿ ಆಗ್ತೀರ. ಒಂದು ಎಲ್ಲರಿಗೂ ಮಕ್ಕಳಾಗಿರಲಿ, ವರ್ಕರ್ಸ್ ಆಗಿರಲಿ, ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ
ಒಂದು 3 ಜನ ನಿಂತ್ಕೋಬೋದು ಈ ಒಂದು ಬಾಲ್ಕನಿಯಲ್ಲಿ. ಇಷ್ಟು ಒಂದು ಚಿಕ್ಕದಾಗ ಒಂದು ಅದರಲ್ಲೂ ಬಾಲ್ಕನಿ ಆಪ್ಷನು ಕೊಟ್ಟಿದ್ದಾರೆ, ಪರವಾಗಿಲ್ಲ. ಅದು 2030 ಕಟ್ಟಿರೋ ಈ ಮನೆ. ಸೌತ್ ಫೇಸ್ ಬರುತ್ತೆ, ಮೇನ್ ಡೋರ್ ಬಂದುಬಿಟ್ಟು ಈಸ್ಟ್ ಬರುತ್ತೆ. ಸರಿನಾ, ಬನ್ನಿ ಹಾಗೆ ಈ ಕಡೆ ಹೋಗೋಣ. 3rd ಫ್ಲೋರಲ್ಲಿ ನಿಮ್ಗೇನು ಬರ್ತಾಯಿದೆ, ಒಂದು ರೂಮ್ ಬರ್ತಾಯಿದೆ, ಒಂದು ಟೆರೆಸ್ ಬರ್ತಾಯಿದೆ. ಸೇಫ್ಟಿ ಗೇಟ್ ಕೂಡ ಇದೆ, ನೋಡ್ಬೋದು. ನೀವು ಇಲ್ಲಿ ಬಂದು ನೀವು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಸುತ್ತ ಮನೆಗಳೆಲ್ಲ ಇದೆ, ಎಲ್ಲ 2030 ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಇಲ್ಲಿ 2030 ಬರುತ್ತೆ. ಮನೆಗಳೆಲ್ಲ ತುಂಬ ಚೆನ್ನಾಗಿದೆ. ನಾನು ಈ ವಿಡಿಯೋ ನಿಮ್ಗೆ ಯಾಕೆ ಬಂದು ಒಂದ್ಸಲಿ ಭೇಟಿಯಾಗಿ ಮನೆನ ನೋಡಿ ಅಂತ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಖಂಡಿತ ಈ ಮನೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಈ ಕಡೆ ನಿಮಗೆ ಒಂದು ಆಪ್ಷನ್ ಕೂಡ ಇದೆ. ಮನೆ ಕತ್ಲೆ ಆಗಬಾರ್ದು. ಯಾವತ್ತು ನಾವು ಒಂದು ಮನೆ ತೊಗೋಬೇಕಂದ್ರೆ ಹತ್ತಿರದಲ್ಲಿ ಎಲ್ಲ ಅಂಗಡಿಗಳಾಗಿರಲಿ ಮತ್ತು ಹೋಟೆಲ್ಗಳಾಗಿರಲಿ ಎಲ್ಲನೂ ಇದೆ ನಿಮ್ಗೆ ಇಲ್ಲಿ ಸಮೀಪ ಇದೆ. ಇದು ನಾನು ಹೇಳ್ದಂಗೆ ಬನಶಂಕರಿ 6 ಸ್ಟೇಜು 4th ಬ್ಲಾಕ್ ಬರುತ್ತೆ ಇದು. ಸರಿನಾ, ಎಲ್ಲದಕ್ಕೂ ಹತ್ತಿರ ಇದೆ. BJS ಹಾಸ್ಪಿಟಲ್ಗೆ ಹೋಗ್ಬೋದು, ಕೆಂಗೇರಿಗೆ ಹೋಗ್ಬೋದು, ಕನಕಪುರ ಮೇನ್ ರೋಡು ಹೋಗ್ಬೋದು. ನಾವು ಆಗಲೇ ನೀವು ನೋಡ್ದಂಗೆ ಮೇನ್ ರೋಡ್ ಅಲ್ಲಿ ಕಾಣಿಸ್ತಿತ್ತು ಗೊತ್ತಾ, ತುರಳಿ ಫಾರೆಸ್ಟ್ ಮೇನ್ ರೋಡು. ಜಸ್ಟು ತುರಳಿ ಫಾರೆಸ್ಟ್ ಮೇನ್ ರೋಡ್ ಏನಿದೆ ಲೆಫ್ಟ್ ನೀವು ತೊಗೊಂಡ್ರೆ ಜಸ್ಟ್ 800 ಮೀಟರ್ಸು ನಿಮ್ಗೆ ಈ ಮನೆಗೆ ಆರಾಮಾಗಿ ಬಂದುಬಿಡ್ಬೋದು. ಎಲ್ಲ ಸಮೀಪ ಇದೆ ನಿಮಗೆ, ಅಂಗಡಿ ಇದೆ, ಹೋಟೆಲ್ಗಳಿದೆ, ಮೆಡಿಕಲ್ ಎಲ್ಲ ಇದೆ. ನಿಮಗೆ ಎಲ್ಲನೂ ಗ್ರೋಸರಿ ಐಟಮ್ಗಳೆಲ್ಲ ತೊಗೋಬೋದು. ನೀವು ಆದಷ್ಟು ನೀವು ನೋಡ್ಬೋದು, ಸುತ್ತಲೂ ಮನೆಗಳೆಲ್ಲ ಆಲ್ರೆಡಿ ರೆಡಿ ಇರೋವಂಥದ್ದು. ಎಲ್ಲ ಬಾಡಿಗೆಗೂ ಬಂದುಬಿಟ್ಟಿದ್ದಾರೆ. ಪ್ರೈಸ್ ಮಾತ್ರ ಅಫೋರ್ಡಬಲ್ ಪ್ರೈಸ್ ಇಟ್ಟಿದ್ದಾರೆ. ನೋಡಿ, ನಾನು ಆಗಲೇ ಹೇಳ್ದಂಗೆ ನಿಮಗೆ ಇಲ್ಲಿ ಪಾರ್ಕ್ ಬರ್ತಾ ಇರೋದು, ಇಲ್ಲಿ ನೋಡ್ಬೋದು ನೀವು. ಇದು ಪಾರ್ಕ್ಗೆ ಅಂತಲೇ ಬಿಟ್ಟಿರೋ ಜಾಗ ಇದು. ಇದು BDA ಖಾತಾ ಬರುತ್ತೆ, BDA ಲೇಔಟ್ ಇದು. ನಿಮಗೆ ಗೊತ್ತಿರುತ್ತೆ BDA ಲೇಔಟು ನಿಮಗೆ ಏನು ಪ್ರೈಸ್ ಆಗುತ್ತೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಮನೆಗೆ ವ್ಯಾಲ್ಯೂ ಇರೋಲ್ಲ, ಮೇನ್ ಇರೋದು ನಮಗೆ ಭೂಮಿಗೆ ವ್ಯಾಲ್ಯೂ ಇರೋದು. ಸೈಡ್ಗೆ ಮೇನ್ ಜಾಸ್ತಿ ಕೊಡೋದು, ಯಾಕಂದರೆ BDA ಲೇಔಟ್ ಇದು ಬರುತ್ತೆ. ಹಿಂದ್ಗಡೆ ಯಾವುದೂ ಮನೆ ಬರೋಲ್ಲ, ಸೊ ಹಂಗಾಗಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಆ ಸೈಡ್ ಈ ಸೈಡ್ ಮನೆಗಳು ಬರುತ್ತೆ. ಮನೆ ತುಂಬ ಚೆನ್ನಾಗಿದೆ, ಒಂದ್ಸಲಿ ಬಂದು ವಿಸಿಟ್ ಮಾಡ್ಬೋದು ನೀವು. ವೀಕ್ಷಕರು ನೋಡಿದ್ವಲ್ಲ, ಕಂಪ್ಲೀಟ್ ಡೀಟೇಲ್ನ ಹೋಮ್ ಟೂರ್ನ ನಾನು ಕೊಟ್ಟಿದ್ದೀನಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಸೌತ್ ಫೇಸ್ ಬರುತ್ತೆ, ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಬರುತ್ತೆ. ನಿಮಗೆ 20/30 ಕಟ್ಟಿರೋ ಮನೆ ಇದು. BDA ಲೇಔಟ್ ಬರುತ್ತೆ ನಿಮಗೆ. ಡೂಪ್ಲೆಕ್ಸ್ ಹೌಸ್ ಇದು, 3 BHK ಬರುತ್ತೆ. ಮತ್ತು ಮನೆ ಮಾತ್ರ ತುಂಬ ಅದ್ಭುತವಾಗಿದೆ. ಒಂದ್ಸಲಿ ಬಂದು ನೀವು ಖುದ್ದಾಗಿ ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ಬೇಕಾದ್ರೆ ಕೂತ್ಕೊಂಡು ನಾವು ಮಾತಾಡೋಣ. ಪ್ರೈಸು ಇನ್ನೊಂದು ನಾನು ಹೇಳಿಲ್ಲ, ಪ್ರೈಸು ನಿಮಗೆ ಕೋಟ್ ಮಾಡ್ತಾ ಇರೋದು 1,20,00,000 ಕೋಟ್ ಮಾಡ್ತಾ ಇರೋದು. 1.2 CR ಮಾಡ್ತಾ ಇರೋದು. ಮನೆ ತುಂಬ ಚೆನ್ನಾಗಿದೆ. ಇಷ್ಟು ಕಮ್ಮಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಜಾಸ್ತಿ ಇದೆ ಖಂಡಿತ. ಬಟ್ ಮನೆ ಮಾತ್ರ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಕಟ್ಟಿದ್ದಾರೆ. ಸಿಂಪಲ್ ಆಗಾದ್ರೂ ಮನೆ ತುಂಬ ಚೆನ್ನಾಗಿದೆ. ಒಂದ್ಸಲಿ ಬಂದು ವಿಸಿಟ್ ಮಾಡ್ಬೋದು. ಹೆಚ್ಚು ಕಮ್ಮಿ ಆಗುತ್ತೆ ನಿಮಗೆ, ಅದರಲ್ಲೂ ಸೈಟ್ಲಿ ನೆಗೋಷಿಯಬಲ್ ಇದೆ. 1,20,00,000 ಇದೆ. ಹೆಚ್ಚು ಕಮ್ಮಿ ಆಗುತ್ತೆ, ನಿಮಗೆ ತೊಂದರೆ ಇಲ್ಲ. ಬನ್ನಿ ನೀವು ಕೂತ್ಕೊಂಡು ಮಾತಾಡೋಣ, ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡಿಕೊಡೋಣ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡೋಕ್ಕೆ ನೋಡಿ. ಇನ್ ಕೇಸ್ ಯಾರೋ ಬೇರೆಯವರು ತೊಗೋಬೇಕು ಅಂದಲ್ಲಿ ಅವ್ರಿಗೆ ಒಂದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತೀನಿ. ಓಕೆ ವೀಕ್ಷಕರ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಇದೇ ಥರ ಒಂದು ಪ್ರಾಪರ್ಟಿ ರಿಲೇಟೆಡ್ನ ನಮ್ಮ ಚಾನಲ್ಗೆ ಬರ್ತಾ ಇರುತ್ತೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.